ಮನೆ ಇಟ್ಬಿಡ್ತೀನಿ. ಹೌದು ಹೌದು, ಇನ್ನೊಂದು ಸರಿ ಕಂಪ್ಲೇಂಟ್ ಬಂತಂದ್ರೆ ಶಾಲೆ ಬಿಡಿಸಿ 2 ಎಮ್ಮೆ ತರಿಸ್ತೀನಿ, ಎಮ್ಮೆ ಮೇಸಕ್ಕಿಡ್ತೀನಿ. ಹೀಗೆ ಗುದ್ದಾಡಿ ನೀವು ಇದನ್ನೇ ಕಲಿತೀರಿ. ನಿಮಗೆ 1 ನಿಮಿಷ ಟೈಮ್ ಕೊಡೋದಿಲ್ಲ. ಟ್ಯೂಷನ್ಗೆ ಸೇರಿಸುತ್ತೇನೆ. ಸಾಕ್ ನಿಲ್ಲಿಸ್ರು. ಮನೆಯಲ್ಲೂ ಇದೆ, ಸ್ಕೂಲಲ್ಲೂ ಇದೆ. ಕೇಳಿ ಕೇಳಿ ಸಾಕಾಗೋಗಿದೆ. ನಮ್ಮ ಮನೆಯವರಿಗೆ ನಾವು ಏನಂತ ಪ್ರೂವ್ ಮಾಡಿಕೊಳ್ಳಬೇಕಾದಕ್ಕೆ ಈಗ ನಾವು ಏನಾದರೊಂದು ಮಾಡಬೇಕು. ಅದೇ ಏನ್ ಮಾಡೋಣ? ಒಂದು ಒಳ್ಳೆ ನಾಟಕ ಮಾಡೋಣ. ನಾನು ಸೂಪರ್ ಮ್ಯಾನ್ ನಾಟಕ ಮಾಡ್ತೀನಿ. ನಾನು ಸ್ಪೈಡರ್ ಮ್ಯಾನ್ ನಾಟಕ ಮಾಡ್ತೀನಿ. ಏನ್ರೋ ಈಗಿನ ಕಾಲದ ತರ ಯೋಚನೆ ಮಾಡ್ತೀರಾ? ನಾವು ಪುರಾಣದ ಕಥೆ ಮಾಡೋಣ. ನಾವಿನ್ನು ಚಿಕ್ಕವರಲ್ಲ, ದೊಡ್ಡವರಾಗಿದ್ದೀವಿ. ಅದಕ್ಕೆ ಪುರಾಣದ ಕಥೆ ಮಾಡೋಣ. ಯಾವ ಪುರಾಣದ ಕತೆ? ನನಗೂ ಅದೇ ಅರ್ಥವಾಗ್ತಾ ಇಲ್ಲ. ಅದೇ ಇದೆಯಲ್ಲೋ, ರಾಮಾಯಣ ಪುರಾಣ ಮಾಡೋಣ. ಇಲ್ಲ ಮಹಾಭಾರತ ಮಾಡೋಣ. ಚಾನ್ಸೇ ಇಲ್ಲ. ನನಗಂತೂ ಸ್ವಲ್ಪನೇ ಇಷ್ಟ ಇಲ್ಲ. ಏನಾದ್ರೂ ಬೇರೆ ಮಾಡೋಣ. ಜನ ಚೇಂಜ್ ಕೇಳ್ತಾರೆ. ಈ ಚೇಂಜ್ ಅಲ್ವೋ, ಬದಲಾವಣೆ. ಓ, ಬದಲಾವಣೆನಾ? ನಾವೇನಾದ್ರೂ ಒಂದು ಮಾಡ್ಬೇಕಂದ್ರೆ ನಮ್ಮ ಮನೆಯಲ್ಲಿ ಬಿಡುವುದಿಲ್ಲ. ಅಧಿಕ ಪ್ರಸಂಗಿ, ಜಾಸ್ತಿ ಮಾತಾಡ್ಬೇಡ. ಹೀಗೆ ತಾನೇ ನಿಮ್ ಮನೇಲಿ ಬೈಯೋದು. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಬೇಡ. ಒಳ್ಳೊಳ್ಳೆಯ ನಾಟಕ ಮಾಡೋಣ. ಬನ್ನಿ. ದುರ್ಸಯಾಡು. ಶರಣಾರ್ಥಿ ಎಲ್ಲರಿಗೂ. ಶುರು ಮಾಡೋಣ ಅಂದಿಯ ತಡ ಆಗ್ಲೇ ಶುರು ಮಾಡಿಬಿಟ್ರಲ್ಲೋ. ಅದಕ್ಕೆ ಹೇಳೋದು 5th ಸ್ಟ್ಯಾಂಡರ್ಡ್ ಮಕ್ಕಳು ತುಂಬಾ ಶುರು ಮಾಡಿ ನಾಟಕ ಶುರು ಮಾಡಿ. ಶರಣಾರ್ಥಿ ಎಲ್ಲರಿಗೂ. ನಾಟಕ ಶುರು ಮಾಡೋಣ ಈಗ. ನಾನು ಶುರು ಮಾಡುತ್ತೀನಿ. ಈ ನಾಟಕವು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಇದರಲ್ಲಿ ವಿದ್ಯಾರಣ್ಯ, ಅಕ್ಕಬುಕ್ಕ, ಕೃಷ್ಣದೇವರಾಯ, ತೆನ್ನಲಿರಾಮ ಎಲ್ಲರೂ ಬಂದೋಗುತ್ತಾರೆ. ಅಯ್ಯೋ ತಂದೆ, ಇನ್ನು ಪ್ರಸ್ತಾವನೆ ಮಾಡುತ್ತಿದೆಯಲ್ಲೇ, ಬೇಗ ನಾಟಕ ಶುರು ಮಾಡಿ. ನಾನ್ ಶುರು ಮಾಡ್ತೀನಿ. ವೇದಿಕೆ ಸಿದ್ಧವಾಗಿ. ದೆಹಲಿಯ ಸುಲ್ತಾನ ಬರುತ್ತಿದ್ದಾರೆ. ಜಯವಾಗಲಿ. ದೆಹಲಿಯ ಸುಲ್ತಾನ್ ಮಲ್ಲಿಕಾಫರ್ ಮತ್ತು ಅವನ ದಂಡನಾಯಕರು ನಡೆಸುತ್ತಿದ್ದ ಅನಾಚಾರ ಮತ್ತು ಅತ್ಯಾಚಾರವನ್ನು ನೀವೇ ನೋಡಿ. ಇದಕ್ಕೆ ಸರಿಯಾದ ಪರಿಹಾರವನ್ನು ಹುಡುಕಿ ತಾಯಿ ಭುವನೇಶ್ವರಿ ಅವರ ಕೈಗಳಿಂದ ಮುಕ್ತಗೊಳಿಸಿ. ಕರ್ನಾಟಕ ರಾಜ್ಯವನ್ನ ಸ್ಥಾಪಿಸಬೇಕೆಂದು ಶೃಂಗಾರಿಗೆ ಬರುತ್ತಾರೆ ಮಾನವರು. ಅಲ್ಲಿನ ಜಗದ್ಗುರುಗಳಿಂದ ಸನ್ಯಾಸವನ್ನು ಪಡೆದು ವಿದ್ಯಾರಣ್ಯ ಭಾರತಿ ಎಂಬ ನಾಮವನ್ನು ಪಡೆದು ಹಂಪಿಯ ಕಡೆಗೆ ಹೋಗುತ್ತಾರೆ. ಅಲ್ಲಿನ ಏಕಕೋಟದಲ್ಲಿ ಧ್ಯಾನವನ್ನು ಮಾಡುತ್ತಿರುವಾಗ ಅವರನ್ನು ಹುಡುಕಿಕೊಂಡು ಸೈನಿಕರು ಬರುತ್ತಾರೆ. ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಯಾರಪ್ಪ ನೀವು? ನಿಮ್ಮ ವೇಷ ಸೈನಿಕರು ಅನಿಸುತ್ತದೆ. ಹೌದು ಗುರುಗಳೇ, ಸೈನಿಕರೇ. ಆದರೆ ಏನಾದರೆ ತಾಯಿ ನಾಡಿನ ವಿರುದ್ಧ ಇರುವ ಸೈನ್ಯದಲ್ಲಿದ್ದೀನಿ. ಇದೇ ತರ ನೀವು ಹೇಳಲು ಬಂದಿದ್ದೆ. ಹೌದು ಗುರುಗಳೇ, ನಾವು ನಿಮ್ಮ ಬಗ್ಗೆ ಕೇಳಿದ್ದೆವು. ಅಕ್ಷರ ಸಾನಿಜ ಎಲ್ಲವನ್ನು ಬಲವೇ ಸನ್ಯಾಸ. ನೀವು ಇಲ್ಲಿರುವುದನ್ನು ಹೇಳಿದರೆ ಜನರು ನಾವು ಕಂಪ್ಲಿ ಕಪಿಲರಾಯ ಸಂಬಂಧಿಗಳು. ಮೊಹಮ್ಮದ್ ಬಿನ್ ತುಘಲಕ್ ಕಂಪ್ಲಿಯನ್ನು ವಶಪಡಿಸಿಕೊಂಡಾಗ ನಮ್ಮನ್ನು ದೆಹಲಿಗೆ ಎಳೆದೊಯ್ದು ಬಲವಂತವಾಗಿ ತಮ್ಮ ಮತವನ್ನು ನುಡಿದ ನಮ್ಮನ್ನು ಅವರ ಸೈನ್ಯದಲ್ಲೇ ಇರಿಸಿದ. ತಾಯಿನಾಡಿನ ವಿರುದ್ಧ ಇರುವ ಸೈನ್ಯದಲ್ಲಿ ಇದ್ದು ಬದುಕಿದ್ದರು ಸತ್ತಂತಿದ್ದೇವೆ. ಗುರುದೇವ, ನೀವೇ ದಾರಿ ತೋರಬೇಕು, ನೀವು ಆಶ್ರಯ ನೀಡಬೇಕು. ಜಗನ್ಮಾತೆ ಅನುಗ್ರಹ ಎಲ್ಲ ಒಳ್ಳೆಯದಾಗುತ್ತೆ.
ತುಘಲಕ್ ಸೇನೆಯಲ್ಲಿ ಇದ್ದಿದ್ದು ಸಾಕು, ನಾವು ನಮ್ಮ ನಾಡಿನಲ್ಲಿ ಇರುವುದು ಯಾವಾಗ? ಹೌದು ಹೌದು, ಎಷ್ಟು ವರ್ಷಗಳಂತ ಹೀಗೆ ನಾವು ಯುದ್ಧ ಮಾಡಿಕೊಂಡಿರಬೇಕು. ಅಲ್ಲಿ ನಮ್ಮ ಸೈನಿಕರೆಲ್ಲ ಕೈ ಕಾಲು ಮುರಿದುಕೊಂಡಿದ್ದಾರೆ, ಅದನ್ನು ಯಾರು ವಿಚಾರಿಸುತ್ತಿಲ್ಲ. ಅಯ್ಯೋ, ನಮ್ಮ ರಾಜ ರಾಜ್ಯಭಾರವನ್ನು ಆಳುವುದನ್ನು ಬಿಟ್ಟು ಅವ್ರು ಸತ್ರು ಇವ್ರು ಸತ್ರು ಎಂದು ಕಣ್ಣೀರು ಒರೆಸ್ಬೇಕಾ? ಇದು ಒಳ್ಳೆಯ ವಿಶೇಷತೆ ಇದೆ. ಇದು ಒಳ್ಳೆಯ ವಿಶೇಷತೆ ಇದೆ. ನಮ್ಮ ರಾಜ ನಮಗಾಗಿ ಪ್ರಾಣ ಕೊಡಲು ಸಿದ್ಧನಾಗಿದ್ದಾರೆ. ನಾವು ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ಅಕ್ಕಬುಕ್ಕರ ಸೈನ್ಯವನ್ನು ಸೇರಲೇಬೇಕು. ಹೌದು, ಸ್ವಾತಂತ್ರ್ಯ ಪಡೆಯಲಿಕ್ಕಾಗಿ ಅಕ್ಕಬುಕ್ಕರ ಸೈನ್ಯವನ್ನು ಸೇರಿಕೊಳ್ಳಲೇಬೇಕು. ಹೊಟ್ಟೆವನ್ನ ಬಿದ್ರೆ ತಾನೇ ನಡೆಯೋಕ್ಕಾಗೋದು. ಯುದ್ಧ ಭೂಮಿಯಲ್ಲಿ ಯಾರಾದ್ರೂ ಸೈನಿಕರು ಸತ್ರೆ ಅವರಿಗೆ ಎಷ್ಟು ಗೌರವ ಕೊಡ್ತಾರೆ ಗೊತ್ತಾ? ಹೌದೌದು, ಅವನು ಹೇಳ್ತಿರೋದು ಸರಿಯಾಗಿದೆ. ತುಘಲಕ್ ಅವರು ನಮಗೆ ಐಷಾರಾಮಿ ಜೀವನ ಕೊಟ್ಟಿದ್ದಾರೆ ಮತ್ತು ಚಿನ್ನದ ನಾಣ್ಯಗಳನ್ನು ಕೊಟ್ಟಿದ್ದಾರೆ. ಸೈನ್ಯವನ್ನು ಏಕೆ ಸೇರಿಕೊಳ್ಳಬೇಕು? 3 ಹೊತ್ತು ಊಟ ಸಿಗುವುದಿಲ್ಲ, ಏಕೆ ಸೇರಿಕೊಳ್ಳಬೇಕು? ನನಗೆ ಅವರೂ ಬೇಡ ಇವರು ಬೇಡ ಯಾರೂ ಬೇಡ. 3 ಹೊತ್ತು ಊಟ ಸಂಸಾರತೆ ನೆಮ್ಮದಿಯಿಂದ ಜೀವನ ನಡೆಸಿದರೆ ಸಾಕು. ನಿನಗೆ ಒಂದು ಸಲಹೆ ಕೊಡ್ತೇನೆ, ನೀನು ತುಘಲಕ್ ಸೈನ್ಯ ಸೇರ್ಕೊ. ಅವರು ಚಿನ್ನ ಆಹಾರ ಎಲ್ಲಾ ಕೊಡ್ತಾರೆ. ತೂತು ತಾಯ್ನಾಡಿನ ವಿರುದ್ಧ ಸೈನ್ಯದಲ್ಲಿದ್ದೀರಿ, ನಾಚಿಕೆ ಆಗಲ್ವಾ? ಜಾಸ್ತಿ ಮಾತಾಡಬೇಡಿ, ನೋಡಿ ಮಾತಾಡಿದ್ರೆ ಏನು ಮಾಡುತ್ತೀರಾ? ನಿಲ್ಸಿ ನಿಲ್ಸಿ. ಸೈನಿಕರೇ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಸಮಯ ಬಂದಿದೆ. ನಮ್ಮ ಭೂಮಿಯನ್ನು ಪಡೆದುಕೊಳ್ಳುವ ಸಮಯ ಬಂದಿದೆ. ಈಗ ನಮ್ಮ ಹತ್ತಿರ ಏನಿಲ್ಲ, ನಮ್ಮ ದೇಶವನ್ನು ಮಾತ್ರ ನಮ್ಮ ದೇಶ. ನಮ್ಮ ಹತ್ರ ಏನು ಇಲ್ಲ ಅಂದ್ರೆ ನಾವು ಹೇಗೆ ಹೋರಾಟ ಮಾಡ್ಬೇಕು? ನಮ್ ಕೈಲಿಂದ ಆಗಲ್ಲ. ಬನ್ನಿ ಬನ್ನಿ ಹೋಗೋಣ ಬನ್ನಿ. ನಿಲ್ಲಿ ನಿಲ್ಲಿ. ನಮ್ಮ ಹೋರಾಟ ಕೇವಲ ಈಗಿನ ಕಾಲಘಟ್ಟಕ್ಕಲ್ಲ, ಮುಂದಿನ ವಿಶ್ವಕ್ಕಾಗಿ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನೆಮ್ಮದಿ ಜೀವನಕ್ಕಾಗಿ. ನೀವು ಯಾವುದಕ್ಕಾಗಿ ಯುದ್ಧ ಮಾಡುತ್ತಿರುವುದು? ಇನ್ನು ಏನಕ್ಕೆ ಯುದ್ಧ ಮಾಡುತ್ತೀರಿ ಪ್ರಭುಗಳೇ? ಚೆನ್ನಾಗಿ ದುಡಿದು ಬಿಟ್ಟು 3 ಹೊತ್ತು ಊಟ ಮಾಡುವುದಕ್ಕೆ ತಾನೆ ಆ ದೇಶದಲ್ಲಿ ಯುದ್ಧ ಮಾಡುತ್ತಿರುವುದು. ಪ್ರಜೆಗಳಿಗೆ ನಮ್ಮ ಈಗಿನ ಸಂದರ್ಭಗಳನ್ನು ಮತ್ತು ಯೋಚಿಸಿ, ದೇಹ ರಕ್ತ ಈ ಭೂತಾಯಿಗೆ ಸೇರದು ಎಂದು ಮರೆಯಬೇಡಿ. ನಮ್ಮ ದೇವಿ ಬೇರೆಯವರ ಅಂಗಾಲಲ್ಲಿದ್ದಾಳೆ, ನಾವು ಅವನ್ನು ಬಿಡಿಸಿಕೊಳ್ಳಬೇಕಾಗಿದೆ. ನಮ್ಮ ಮುಂದಿನ ಗುರಿ ನಮ್ಮ ದೇಶವನ್ನು ಮಾತ್ರ ಪಡೆಯಲು. ನಡೆಯಿರಿ ಹೋಗೋಣ. ಹೌದು, ಇವರು ಹೇಳುತ್ತಿರುವುದು ಸರಿಯಾಗಿದೆ, ನಡೆಯಿರಿ ಹೋಗೋಣ. ಮಹಾದೇವ ಜೈ ಭುವನೇಶ್ವರ, ಹರ ಮಹಾದೇವ ಜೈ ಭುವನೇಶ್ವರ. ದೃಶ್ಯ 6. ನವಬರಿಗೆ ಜಯವಾಗಲಿ. ಆನೆಗೊಂಡ ಕೋಟೆಯಲ್ಲಿ ಅಕ್ಕಬುಕ್ಕರ ಸೈನ್ಯ ಮತ್ತು ನವಾಬರ ಸೈನ್ಯಕ್ಕೆ ನೆರವೇರಿದೆ. ದೆಹಲಿಯ ನವಾಬರ ಕೋಟೆ ಮೇಲೆ ನಿಂತಿದ್ದಾರೆ. ಆಹಾ, ಎಂತ ರಾಜರು ಮತದ ಸೋತು ಸುಣ್ಣವಾಗಿದ್ದಾರೆ. ಹೌದು ಹೌದು, ಸೋತು ಸುಣ್ಣವಾಗಿದ್ದಾರೆ. ಇನ್ನು ನೀವು ಯಾವ ಲೆಕ್ಕ? ನವಬರಿಗೆ ಜಯವಾಗಲಿ. ಜೈ ಭುವನೇಶ್ವರ. ಹರ ಮಹಾದೇವ ಜೈ ಭುವನೇಶ್ವರ. ಇವತ್ತು ತೀರ್ಮಾನ ಆಗೇ ಬಿಡಲಿ, ನಾವು ನೀವು ನೋಡೇ ಬಿಡೋಣ. 100 ವರ್ಷಗಳಿಂದ ನಾವು ಆಳುತ್ತಿದ್ದೇವೆ, ಈಗ ನೀವು ಯಾವ ಲೆಕ್ಕ? ನಿಮ್ಮ ಕುತಂತ್ರವು ನಮಗೆ ತಿಳಿದಿಲ್ಲವೇ? ಗುಲಾಬರು ಆಗಿದ್ದರೆ ಸರಿ, ನಿಮ್ಮ ತಕ್ಕಂತೆ ಮಾತನಾಡಿ. ನಾವು ನೀವು ನೋಡೇ ಬಿಡೋಣ. ಈ ಭಾರತವು ನವಾಬರಿಗೆ ಸೇರಿದ್ದು. ಯಾರಾದರೂ ಜಾಸ್ತಿ ಮಾತನಾಡಿದರೆ ತೆಲಗರು ಉರುಳಿಯಾಗುತ್ತದೆ. ನವಾಬರಿಗೆ ಜಯವಾಗಲಿ. ಹೀಗೆ ವಿದ್ಯಾರಣ್ಯ ಆದೇಶದಂತೆ ಅವರ ಸಂಕಲ್ಪದಂತೆ ಅಕ್ಕಬುಕ್ಕರು ನವಾಬರಿಂದ ತಮ್ಮ ದೇಶವನ್ನು ವಶಪಡಿಸಿಕೊಳ್ಳುತ್ತಾರೆ. ವಿದ್ಯಾರಣ್ಯರು ಅಕ್ಕರಾಯನಿಗೆ ಪಟ್ಟಾಭಿಷೇಕ ಮಾಡಿ ರಾಜನನ್ನಾಗಿ ಘೋಷಿಸುತ್ತಾರೆ. ಆನೆಗೊಂದಿಗೆ ವಿಜಯನಗರ ಎಂಬ ಹೆಸರನ್ನು ನೀಡುತ್ತಾರೆ. ಅಂದಿನಿಂದ ವಿದ್ಯಾರಣ್ಯರಿಗೆ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಜೊತೆಯಾಗುತ್ತದೆ. ಇದು ವಿಜಯನಗರ ಸ್ಥಾಪನೆಯ ಪಟ್ಟಕತೆ. ಗೊತ್ತಾಯ್ತಾ ನಾವು ಎಷ್ಟು ಸ್ಟ್ರಾಂಗ್ ಅಂತ?
ಸರಿ ಧನ್ಯವಾದ.